ನಮಸ್ತೆ ಸ್ನೇಹಿತರೆ. ಇವತ್ತು ನಾನೊಂದು ಸಂಜೆ ಕಾಫಿ ಟೀಗೆ ಸ್ನ್ಯಾಕ್ಸ್ ಥರ ತಿನ್ನೋವಂತಹ ಒಂದು ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಲೈಕ್ ಆ್ಯಂಡ್ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ. ಇಂಥ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀನಿ. ಇವಾಗ ಎಗ್ ಪಕೋಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಬೇಯಿಸಿರೋವಂಥ 4 ಮೊಟ್ಟೆ, ಒಂದು ಮೀಡಿಯಂ ಗಾತ್ರದ ಆಲೂಗೆಡ್ಡೆ, ಒಂದು ಮೀಡಿಯಂ ಸೈಜಿನ ಈರುಳ್ಳಿ, ಇಲ್ಲಿ ಬ್ರೆಡ್ನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸಣ್ಣ ಗಾತ್ರದ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಬೆಳ್ಳುಳ್ಳಿ 4 ಎಸಳು, ಕಡಲೆ ಹಿಟ್ಟು, ಬಾಂಬೆ ರವೆ, ಮೆಣಸಿನ ಪುಡಿ, ಎಣ್ಣೆ, ಕಾಯಿ ಮೆಣಸು, ಅರಶಿಣ. ಇಲ್ಲಿ ನಾನು ಬೇಯಿಸಿರುವಂಥ ಮೊಟ್ಟೆನ ತುರಿದು ತಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನ ಹಾಕೊಳ್ತಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಒಂದು 1/4 ಸ್ಪೂನಷ್ಟು ಕಾಳು ಮೆಣಸು ಹಾಕೋತಿದ್ದೀನಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕೋತಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ಹಾಗೆ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಕಡಲೆ ಹಿಟ್ಟು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಬೇಕಿದ್ರೆ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅಂತ. ಅದನ್ನು ಅಂಟು ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಅಂಟು ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಇದು ಕಲಸಿ ಆಗಿದೆ ನೋಡಿ. ಈ ಥರ ಮಾಡೋವಾಗ ನಮಗೆ ಒಂದು ಅಳತೆಯಲ್ಲಿ ಇದನ್ನು ಅಂಟ್ಸೋಕ್ಕಾಗಬೇಕು. ಈ ಥರ ಮಾಡೋಕ್ಕಾದರೆ ಸಾಕು. ಇಷ್ಟಾದಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕಲಸಿ ಇಟ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು. ಇವಾಗ ಒಂದು ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ ಇವಾಗ ಇದು ಕಲಿಸ್ಕೊ. ಇದು ಇಷ್ಟು ದಪ್ಪ ಬಂದರೆ ಸಾಕು. ನಾನಿವಾಗ ಪಕೋಡ ಮಾಡೋದಕ್ಕೆ ಅದನ್ನು ರೆಡಿ ಮಾಡಿ ಇಡ್ತೀನಿ. ಇವಾಗ ನಾನು ಪಕೋಡನ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೋತೀನಿ. ನಾನಿಲ್ಲಿ ಕಡಲೆ ಹಿಟ್ಟಿಗೆ ಇದನ್ನು ಅದ್ಬಿಟ್ಟು ಅದನ್ನು ಬಾಂಬೆ ರವೆ ಜೊತೆ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ.
ಇದು ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ನೋಡಿ ಇವಾಗ ಕರೆಕ್ಟಾಗಿದೆ, ಇದು ಬೆಂದಿದೆ ಕೂಡ. ಇವಾಗ ಇದನ್ನು ತೆಗಿಯೋಣ. ಇವಾಗ ನಾನು ಇದನ್ನು ಪುಡಿ ಮಾಡ್ಕೊಂಡಿದ್ದಂಥ ಬ್ರೆಡ್ಡಲ್ಲಿ ಅದ್ದಿ ಬಿಡ್ತಾ ಇದ್ದೀನಿ. ಇವಾಗ ಇದು ಕಾದಿದೆ ನೋಡಿ, ಇಷ್ಟು ಕಲರ್ ಬಂದಿದೆ. ಇಷ್ಟಾದರೆ ಸಾಕಿದೆ. ನೋಡಿ, ಇವಾಗ ರುಚಿ ರುಚಿಯಾಗಿರುವಂಥ ಎಗ್ ಪಕೋಡ ರೆಡಿಯಾಗಿದೆ. ಮಳೆ ಬರಬೇಕಿದ್ರೆ ಅಂತೂ ಇದನ್ನು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಅಲ್ಲಿ ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.